ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರು 2024ರಲ್ಲಿ ಡಿಸೆಂಬರ್ ಉದ್ಘಾಟನೆ ಮಾಡಿದರು ರಾಗಿಗುಡ್ಡ ಟು ಸಿಲ್ಕ್ ಬೋರ್ಡು. ಬಟ್ ಇದೀಗ ಸಿಲ್ಕ್ ಬೋರ್ಡ್ ಟು ರಾಗಿಗುಡ್ಡ BTM ರೂಟ್ಗೆ 4.5 ಕಿಲೋಮೀಟರ್ ಇದೆ. ಬಟ್ ಇನ್ನೂ ಉದ್ಘಾಟನೆ ಆಗಿಲ್ಲ. 2024ರಲ್ಲಿ ರಾಗಿಗುಡ್ಡ ಟು ಸಿಲ್ಕ್ ಬೋರ್ಡ್ ಉದ್ಘಾಟನೆ ಆಯಿತು. ಬಟ್ ಈಗ ಸಿಲ್ಕ್ ಬೋರ್ಡ್ ಟು ರಾಗಿಗುಡ್ಡ ಉದ್ಘಾಟನೆ ಆಗಿಲ್ಲ. ನೋಡಿ, ಎಲ್ಲ ಇಲ್ಲಿ ಬೆಳಗ್ಗೆ ಎದ್ರು ವಾಕಿಂಗ್ ಮಾಡ್ತಾರೆ, ವೀಲಿಂಗ್ ಮಾಡ್ತಿದ್ದಾರೆ. ಹೀಗಾಗಿ ವಾಹನ ಸವಾರರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಉದ್ಘಾಟನೆ ಆಯ್ತು ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಕಡೆ BTM ಲೇಔಟ್ಗೆ, ಬನಶಂಕರಿಗೆ, ರಾಗಿಗುಡ್ಡ, ಜಯನಗರಕ್ಕೆ ತುಂಬ ಆರಾಮಾಗಿ ಸಂಚಾರ ಮಾಡ್ಬೋದು. ಬಟ್ ಈಗ ಟ್ರಾಫಿಕಲ್ಲೇ ಸಿಲುಕಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಇದು 4.5 ಕಿಲೋಮೀಟ್ರ್ ಇದೆ. ಯಾಕಂದರೆ ಮೇಲೆ ಮೆಟ್ರೋ ಹೋಗುತ್ತೆ, ಕೆಳಗಡೆ ವಾಹನ ಹೋಗುತ್ತೆ, ಮತ್ತು ಫುಲ್ ಕೆಳಗಡೆ ವಾಹನ ಸಂಚಾರ ಆಗುತ್ತೆ. ಹೀಗಾಗಿ ಒಂದು ಕಡೆ ಡಬಲ್ ಡೆಕ್ಕರ್ ಮೇಲ್ಸೇವಿತ್ತು, ತುಂಬ ಅನುಕೂಲವಾಗಿತ್ತು. ಬಟ್ 2 ವರ್ಷ ಕಳೆದರೂ ಇನ್ನೂ ಉದ್ಘಾಟನೆ ಆಗಿಲ್ಲ. ಯಾಕಂದರೆ 2019ರಲ್ಲಿ ಕಾಮಗಾರಿ ಆರಂಭವಾಗಿತ್ತು. 2024ರಲ್ಲಿ ಮೊದಲ ಹಂತದ ಮೇಲ್ಸೇತುವೆ ಉದ್ಘಾಟನೆ ಮಾಡಿದ್ರು DCM ಅವರು. ಬಟ್ ಇದೀಗ ಸಿಲ್ಕ್ ಬೋರ್ಡ್ ಟು ರಾಗಿಗುಡ್ಡಗೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ರೆ ಇದೇ ವರ್ಷ ಮಾರ್ಚಲ್ಲಿ ಉದ್ಘಾಟನೆ ಆಗುತ್ತಂತ ಹೇಳಿದರು. ಬಟ್ ಇದುವರೆಗೂ ಉದ್ಘಾಟನೆ ಆಗಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಸಾರ್ವಜನಿಕರು ಮತ್ತು ಕಡೆ ಕೆಲವೊಂದು ಸಂಘಟನೆಗಳು ಆಕ್ರೋಶ ಹೊರಹಾಗ್ತಿದ್ರೆ ಇಲ್ಲಿ ಮಾತಾಡಿಸ್ತೀನಿ. ನವನಿರ್ಮಾಣದ ಸಂಘಟನೆ ಸದಸ್ಯರಿದ್ರು, ಅವರೇ ಮಾತಾಡಿಸ್ತೀನಿ. ಸರ್, ಡಬಲ್ ಡೆಕ್ಕರ್ ಮೇಲ್ಸೇತುವೆ ಇನ್ನೂ ಉದ್ಘಾಟನೆ ಆಗಿಲ್ಲ, ಏನು ಹೇಳ್ತೀರಿ DCM ಅವರಿಗೆ ಅಂತ? DCM ಅವರು 2024ಅಲ್ಲಿ ಬಂದು ಆ ಕಡೆದು ಒಂದು ಪೋರ್ಷನ್ನು ಉದ್ಘಾಟನೆ ಮಾಡಿದ್ರು. ಬಟ್ ಆದಮೇಲೆ DCM ಅವರು CMಗೋಸ್ಕರ ಕುರ್ಚಿಗೋಸ್ಕರ ಹೋರಾಡ್ತಾ ಇದ್ದಾರೆ ಅಂತ ಅನಿಸ್ತೈತೆ. ಬಟ್ ಕಾರಣಗಳು ನಮ್ಗೆ ಗೊತ್ತಿಲ್ಲ, ಯಾವ ಕಾರಣಗಳಿದೆ. ಬಟ್ ರೋಡ್ ಅಂತೂ ರೆಡಿ ಆಗಿದೆ. ರೋಡಲ್ಲಿ ಜನಗಳು ವೀಲಿಂಗ್ಗಳೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದರ ಉದ್ಘಾಟನೆಗೆ ಅವ್ರಿಗೆ ಟೈಮ್ ಸಿಗ್ತಾ ಇಲ್ವೋ, ಇಲ್ಲ ಅವ್ರು ಡೇಟ್ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ನಾವೇನು ಆಗ್ರಹಿಸೋದಂದ್ರೆ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಈ ರೋಡ್ನ ಓಪನ್ ಮಾಡಬೇಕು. ಬಟ್ ನಾವು ಮಾಧ್ಯಮದಲ್ಲಿ ನೋಡಿ ಬಂದಿದ್ದು ಟ್ರಾಫಿಕ್ ಪೊಲೀಸಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ. ಟ್ರಾಫಿಕ್ ಪೊಲೀಸ್ ಅವ್ರು ಯಾಕೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ ನಮ್ಗೆ ಗೊತ್ತಿಲ್ಲ. ಈಗ ಸಿಲ್ಕ್ ಬೋರ್ಡಿಂದ ರಾಗಿಗುಡ್ಡ ಗಂಟ ಇದೆ, ಡಬಲ್ ಡೆಕ್ಕರ್ ಇದೆ. ರಾಗಿಗುಡ್ಡದಲ್ಲಿ ಇಳಿದಿದ ತಕ್ಷಣ ಮಾರ್ನಹಳ್ಳಿ ಸಿಗ್ನಲಲ್ಲಿ ತೊಂದರೆಗಳಾಗ್ಬೋದು. ಬಟ್ ಅದು ಟ್ರಾಫಿಕ್ ಅವ್ರ ಸಮಸ್ಯೆ, ಅದನ್ನ ಕ್ಲಿಯರ್ ಮಾಡಬೇಕಾಗಿರೋದು. ಕ್ಲಿಯರ್ ಮಾಡಿಬಿಟ್ಟು ಇಷ್ಟೊಂದು ಸಾರ್ವಜನಿಕರು ದುಡ್ಡಿದ್ರಲ್ಲಿ ಖರ್ಚು ಮಾಡಿದ್ದಾರೆ. ದಯವಿಟ್ಟು ಅದನ್ನ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಉದ್ಘಾಟನೆ ಮಾಡಿ ಓಪನ್ ಮಾಡಿ ಜನರಿಗೆ ಓಡಾಡಕ್ಕೆ ಬಿಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸೊಲ್ಯೂಷನ್ ಸೈಂಟಿಫಿಕ್ ಆಗಿ ನೋಡಬೇಕು. ಬೆಂಗಳೂರು ಟ್ರಾಫಿಕ್ ಪೊಲೀಸು ಬರೀ ಸಿಗ್ನಲ್ಲು ಇಲ್ಲ ಜನರನ್ನ ಅಡ್ಡ ಹಾಕಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದು ಅದು ಆಗಲ್ಲ. ಇಷ್ಟು ದೊಡ್ಡ ಸಿಟಿಗೆ, ಇಷ್ಟು ಟ್ರಾಫಿಕ್ ವಾಲ್ಯೂಮ್ಗೆ ರೌಂಡ್ ಅಬೌಟ್ಸ್ ಅಂತ ಟೆಕ್ನಿಕ್ಸ್ ಇದೆ. ಮಾರೇನಹಳ್ಳಿ ಜಂಕ್ಷನ್ ಇಲ್ಲ ಬನಶಂಕರಿ ಟೆಂಪಲ್ ಜಂಕ್ಷನಲ್ಲಿ ಎಂಟೈರ್ ಸಿಸ್ಟಮ್ನ ರೌಂಡ್ ಅಬೌಟ್ ಥರ ಡಿಸೈನ್ ಮಾಡಿ ಟ್ರಾಫಿಕ್ ಸ್ಮೂತಾಗಿ ಫ್ಲೋ ಆಗೋ ಥರ ವೆರಿ ಕ್ವಿಕ್ಲಿ ಮಾಡ್ಬೋದು. ತುಂಬ ಸುಲಭವಾದ ಒಂದು ಸೊಲ್ಯೂಷನು. ಅದು ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೆ ತಿಳಿಬೇಕು.